ಇದು ಸುಮಂತ್ ಅವರನ್ನು ಇಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಿದಂತಹ ಜಾಗ. ಇಲ್ಲಿ ಅಲ್ಲೊಂದು ಕಡೆ ಅವ್ರದ್ದು 9ನೇ ದಿವಸದ ಕಾರ್ಯಗಳನ್ನು ಮಾಡಿದ್ದಾರೆ. ಒಂದು ಕೆರೆ ಇತ್ತು, ಅದನ್ನೆಲ್ಲ ಸಮತಟ್ಟು ಮಾಡಿ ಅವರು ಇಲ್ಲಿ ಕಲ್ಲು ಗಿಲ್ಲು ಇದನ್ನೆಲ್ಲ ಸೈಡೆಲ್ಲ ಒಡೆದು ಇಲ್ಲಿ ನೋಡ್ಬೋದು. ಇಲ್ಲಿ ಕಲ್ಲನ್ನೆಲ್ಲ ಒಡೆದು ತೆಗೆದಿದ್ದಾರೆ. ಆ ಗಿಡ ಎಲ್ಲ ಬೆಳೆದಿದೆ ಅದರಲ್ಲಿ. ಇಂಥ ಕಲ್ಲನ್ನೆಲ್ಲ ಪಿಕ್ಕಸಲ್ಲಿ ಇದು ಮಾಡಿ ಅಷ್ಟು ಸಣ್ಣ ಹುಡುಗ ಪಿಕ್ಕಸಲ್ಲಿ ತೆಗ್ದದ ಎಷ್ಟು ಚಾಲು ಇರ್ಬೋದು ಅಂತ ಲೆಕ್ಕ ಹಾಕಿ. ಸುಮಂತೆ ಮಾಡಿದ್ದಂತೆ ಇದನ್ನೆಲ್ಲ ಕೆಲಸವನ್ನು. ಇವತ್ತು ಅದೇ ಜಾಗದಲ್ಲಿ ಅವರ ಅಂತಿಮ ಸಂಸ್ಕಾರವನ್ನು ಮಾಡಲಾಗ್ತದೆ. ಬಹಳ ಇಂಥ ಹುಡುಗನಿಗೆ ಒಂದು ಆದಷ್ಟು ಬೇಗ ನ್ಯಾಯ ಸಿಗುವಾಗ ಆದರೆ ಅದಕ್ಕಿಂತ ದೊಡ್ಡ ಒಂದು ವಿಷಯ ಯಾವುದಿಲ್ಲ ನಮಗೆ. ಎಲ್ಲರೂ ಹೇಳೋದು ಅದನ್ನೇ, ಆದಷ್ಟು ಬೇಗ ನ್ಯಾಯ ಸಿಗಬೇಕು ಅಂತ ಹೇಳಿ. ದೊಡ್ಡ ರಜೆಯಲ್ಲಿ ಮಾಡಿ ಕಂಪ್ಲೀಟ್ ಮಾಡಿ ಆ ಲೆವೆಲ್ಗೆ ತರ್ತೇನೆ ಅಂತ. ಅಲ್ಲಿ ನೋಡಿ ಅಡಿಕೆ ಸಸ್ಯ ಎಲ್ಲ ಅವರೇ ನೆಟ್ಟದ. ಅಲ್ಲಿಂದ ನೆಟ್ಟಿದ್ದಾನೆ. ಇದು ಲೆವೆಲ್ ಆಗಿ ಈಚೆ ನಡುವುದು ಒಳ್ಳೆ ಕೃಷಿಯಲ್ಲಿ ಒಳ್ಳೆ ಇದಿತ್ತು ಅವನು. ಒಳ್ಳೆ ಇಂಟ್ರೆಸ್ಟ್ ಇತ್ತು ಕೃಷಿ ಅಂತ ಹೇಳಿ. ನೀರು ಕೂಡ ನಾವು ಹಾಕಲಿಲ್ಲ. ಗಿಡ ಎಲ್ಲ ಸುಮಂತ ನೆಟ್ಟಿದ್ದ. ಅದಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಅದಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಪೈಪ್ ಎಲ್ಲ ಮಾತಾಡಿದ್ದ ತರಲಿಕ್ಕೆ ಅವನೇ. ಅಲ್ಲಿಂದ ನೀರು ಎಲ್ದು ಇದಕ್ಕೆ ಡ್ರಿಪ್ ಹಾಕ್ತಾನೆ. ಎಲ್ಲ ಅವನ ಯೋಜನೆ ಇತ್ತು. ನನ್ನ ಹಣ ಅಲ್ಲ, ನಾನು ಕೊಟ್ಟ ಹಣವನ್ನು ಉಳಿಸಿ ಮಾಡ್ತಾ ಇದ್ದೆ. ₹100 ಕೂಡ ಬೇರೆ ಖರ್ಚಿಲ್ಲ ಅವನ ಡಬ್ಬಿಯಲ್ಲಿ. ಪಾಕೆಟ್ ಮನಿ ಕೊಡ್ತಾ ಇದ್ರ? ನಾನು ವಾರದಲ್ಲಿ ಒಮ್ಮೆ ಅವನಿಗೆ ಕೊಡು, ಕೆಲಸ ಮಾಡ್ತಾ ಇದ್ದಲ್ಲ, ಅದಕ್ಕೆ ಕೊಟ್ಟು ಬಿಡು ಕೇಳ್ತಾ ಇರ್ಲಿಲ್ಲ ಅವ. ಅದು ಕೊಟ್ಟದ ಹಾಗೆ ಇಡ್ತಾ ಇದ್ದ. ಗುಜರಾತಿಗೆ ಹೋಗ್ಲಿಕ್ಕೆ ಡ್ರೆಸ್ಸಿಗೆ ಅವನು ಫೆಬ್ರವರಿ 6 ಗುಜರಾತಿಗೆ ಹೋಗ್ಲಿಕ್ಕೆ ಸೆಲೆಕ್ಟ್ ಆಗಿದ್ದಾನೆ. ಅದಕ್ಕೂ ಕೂಡ ಹಣ ಹೊಂದಿಸಿಟ್ಟಿದ್ದ. ಅದಕ್ಕೂ ಕೂಡ ಡ್ರೆಸ್ ಎಲ್ಲ ತೆಗೆದು ಎಲ್ಲ ರೆಡಿ ಆಗಿತ್ತು. ವಿಮಾನದಲ್ಲಿ ಹೋಗ್ಲಿಕ್ಕೆ ಬುಕ್ ಎಲ್ಲ ಆಗಿತ್ತು. ನೀನಾದ್ರೂ ವಿಮಾನದಲ್ಲಿ ಹೋಗ್ಲಿಲ್ಲ, ನಾನು ಹೋಗ್ತೇನೆ ಅಂತ ಹೇಳಿದ್ದ ನನ್ನ ಹತ್ರ. ಆಯ್ತು ಮರ ನೀನು ಹೋಗು ಅಂತ ಹೇಳಿ. ನಾನು ಹೋಗುವಾಗ ಅಂಗಳದಲ್ಲಿ ನಿಂತು ನೋಡಿ ನೀವು ಅಂತ ಹೇಳಿದ್ದಾನೆ ಅವನು. ವಿಮಾನ ಹೋಗ್ತಾ ಇರುವಾಗ ಹೇಳ್ತಾ ಇದ್ದ ಹಾಗೆ ನಾನು ಇದು ಹೋಗುವುದನ್ನು ನೋಡಿ. ಅಲ್ಲಿ ಒಂದು ಎಡೆಯಲ್ಲಿ ಒಂದು ಇದು ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾನೆ. ಸನ್ನಷ್ಟಕ್ಕೆ ಹೋಗುವ ನೀರನ್ನು ಪೈಪ್ ಒಳಗಡೆ ತಂದು ಬಾವಿಗೆ ಹಾಕಿದ್ದಾನೆ. ಅವನೇ ಹಾಕಿದ್ದಾನೆ. ಫಸ್ಟಿಗೆ ಬೇಸಿಗೆ ಬರ್ತದೆ. ಅದಕ್ಕೆ ಗಂಡಿ ಎಲ್ಲ ಎಲ್ಲ ಹಾಕಿ ಒಂದು ಪೈಪ್ ಹೋದ್ರೂ ಕೂಡ ತಪ್ಪ ಹೋಗಿ ಆಯ್ತು. ಸರಿ ಮಾಡಿಕೊಂಡು ಬರ್ತಾರೆ. ನಾನು ಹೊರಟು ಹೋದ್ರೆ ನನ್ನ ಒಟ್ಟಿಗೆ ಆಗ್ತದೆ. ಕೃಷಿಯಲ್ಲಿ ಆಗಲಿ ಕಲಿಯೋದ್ರಲ್ಲಾಗಲಿ ಮತ್ತು ಇದೇ ಒಂದು ಹಾಲಾಗಲಿ ರಿಪೇರಿ ಮಾಡಿದ್ರು ಎಲ್ಲ ಬಂದು ಆಯ್ತು. ಇದು ಅಲ್ಲೇ ಕಮ್ಮಿ ಉಂಟು. ಅದು ನೀರು ವೇಸ್ಟ್ ಆಗಿ ಅಲ್ಲಿ ಹೊರಗಡೆ ಹೋಗ್ತದೆ. ಅಲ್ಲಿಂದ ಇಲ್ಲಿವರೆಗೆ ಗಂಡಿ ತೆಗೆದು ಇಲ್ಲಿ ಪೈಪ್ ನೋಡಿ ಬರುದು ನೀರು. ನೀರು ಹೋಗ್ತಾ ಇರೋದು ಹೌದು, ನೀರು ಗಂಡಿ ಅಲ್ಲಿಗೆ ಬರುವಾಗೆ ಬರುವಾಗೆ ಮಾಡಿದ ಅವನೇ.
ಹಾಂ, ಅದು ಗಂಡಿ ಹೂವಲ್ಲಿ ಉಂಟಾ? ಇದೆಲ್ಲ ಅವನು ಹೂವಲ್ಲಿ ಗಂಡಿ ಇದೆ. ಓಕೆ, ಇದು ಅವನೇ ತಕೊಂಡು ಬಂದಿದ್ದು ಈ ಗಂಡಿಯನ್ನು. ಕಾಣ್ತದೆ ನಿಮಗೆ ಹೋದ್ರೆ. ಬನ್ನಿ ಆ ಕಡೆ ಹೋಗೋಣ. ಇಷ್ಟೆಲ್ಲ ಗಂಡಿ ತೆಗಿಬೇಕಿದೆ ಒಬ್ಬ. ಮೂರು ತಿಂಗಳು ನೀರು ನಮಗೆ ಅದೇ ಬರ್ತದೆ ಅದರಲ್ಲಿ. ಹಾಂ, ಕಳೆದ ವರ್ಷ ಮಾಡಿದ್ದವ. ಅದೇ ನೀವು 3 ತಿಂಗಳು ನಿಮಗೆ ಅದೇ ನೀರು ಬರ್ತದೆ ನಿಮಗೆ. ಇನ್ನು ನಮಗೆ ನೆನಪಿಗೋಸ್ಕರ ಮಾಡಿಟ್ಟಾಗ ಕಾಣ್ತದೆ. ನೆನಪಾದ್ರೆ ನೀವು ಗಾಡಿ ನಿಲ್ಲಿಸ್ತದಲ್ಲ, ಅಲ್ಲಿ ಸಸಿ ನಟ್ಟಿದ್ದೇವೆ. ಅದರ ಮುಂದೆ ಇಲ್ಲಿ ಸಸಿ ನಡ್ಲಿಕ್ಕೆಲ್ಲ ನನ್ನ ಹತ್ತಿರ ಹೋದ, ಅದು ಅವರದ್ದು ಮಾತ್ರ. ಆ ಕೆಲಸ ಇದನ್ನು ಓಪನ್ ಮಾಡಿ ಇಲ್ಲಿಂದ ನೀರು ಹೋಗ್ತಾ ಇದೆ, ಇಲ್ಲಿ ಇಡೀ ಗಂಡಿ ತೆಗ್ದದು. ಒಂದು ಪೈಪಲ್ಲಿ ಇಟ್ಟು ಇಲ್ಲಿ ಈ ಬೇರಿನ ಎಡೆಯಲ್ಲಿ ಕಣಿ ತೆಗೆದು ಇದರ ಒಳಗೆ ಕಣಿ ಬಂದಿದೆ. ಕಣಿ ಮತ್ತೆ ಪೈಪ್ ಹಾಕಿ, ಪೈಪ್ ಹಾಕ್ಲಿಕ್ಕೆ ನಾನು ಸೇರಿದ್ದೆ. ನನ್ನ ಪೈಪ್ ಹಾಕ್ಲಿಕ್ಕೆ ಮಾತ್ರ ನಾನು ಈಗ ಅಲ್ಲಿ ಸ್ವಲ್ಪ ಎತ್ತರ ಉಂಟಲ್ಲ, ಅಲ್ಲಿ ಉಂಟು ಇಲ್ಲ, ಅದು ನೀರು ಆಚೆ ಹೋಗುದಕ್ಕೆ. ನೀರು ಹೋಗುದಕ್ಕೆ ನೀರು ಈ ಪಾಸ್ ಆಗೋದಕ್ಕೆ ಪೈಪ್ ಇಲ್ಲ. ಪೈಪ್ ಅಲ್ಲಿಂದ ಪೈಪ್ ಕೊಟ್ಟಿದ್ದ, ಅಲ್ಲಿಂದ ಪೈಪ್ ಕೊಟ್ಟು ಅದು ಇಲ್ಲೇ ಬರ್ತದೆ. ಹೀಗಾಗಿ ಅಲ್ಲಿಗೆ ಇದರಲ್ಲಿ ವರ್ಷ ಇಡೀ ನೀರು ಇರ್ತದ ಒಂದು ಟೈಮಿವರೆಗೆ ಇರ್ತದೆ. ಈ ಟೈಮ್ ವರೆಗೆ. ಒಂದು ಮಳೆ ಬಂದರೆ ಮಾತ್ರ ಇದರಲ್ಲಿ ಸೀದಾ ಬಾವಿಗೆ ಕನೆಕ್ಷನ್. ಅವನೇ ಐಡಿಯಾದಲ್ಲಿ ಅವನೇ ಮಾಡಿದ್ದು ಅಲ್ಲ. ಕೂಡ ತಂದೆ ಇವ ಎಂತ ಮಾಡ್ತಾನೆ ಅಂತೇಳಿ ಎಲ್ಲ ಬಂದು ನೋಡುವಾಗ ಈ ಬೇರಲ್ಲಿ ಇದು ಮಾಡ್ತಾ ಇದ್ದ. ಅವ ತಂದೆ ಬಂತು ನನ್ನ ಹತ್ರ ಹೇಳಿದ, ಅವನಿಂದ ಸಾಧ್ಯ ಇಲ್ಲ ಮಾರ ಆ ಬೇರಿನಲ್ಲಿ. ಇದು ಹೇಗೆ ಗಂಡಿ ತೆಗೆದ. ಎಷ್ಟು ದೊಡ್ಡ ಗಂಡಿ ಅವ ಇಲ್ಲಿಗೆ, ಅವನ ಇಲ್ಲಿವರೆಗೆ ಬಂದಿದೆ. ಇಷ್ಟು ದೊಡ್ಡ ಗಂಡಿ ಅವನೇ ತೆಗ್ದದ್ದು. ಅವನೇ ನಿಲ್ತಾ ಇದ್ದ ಸರಿ ಅಷ್ಟು. ನನ್ನಲ್ಲಿ ಹೇಳ್ತಾ ಇದ್ದ, ನಾನು ಅಲ್ಲಿ ಗಂಡಿ ತೆಗೆದು ಪೈಪ್ ಹಾಕ್ತೇನಮ್ಮ ಅಂತ ಹೇಳ್ತಾ ಇದ್ದ ನನ್ನಲ್ಲಿ. ಅದಕ್ಕೆ ನಾನೇ ಹೇಳಿದೆ, ನಿನ್ನಿಂದ ಕೂಡ್ಲಿಕ್ಕಿಲ್ಲಪ್ಪ, ಇದು ಆ ಬೇರಿನ ಅಡೆಯಲ್ಲಿ ಎಲ್ಲ ಕೂಡ್ಲಿಕ್ಕಿಲ್ಲ, ನಿನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿದೆ. ಅಲ್ಲ, ನಾನು ಸ್ವಲ್ಪ ಸ್ವಲ್ಪ ತೆಗಿತೇನೆ ಅಂತೇಳಿ. ಆಯ್ತು, ನಿನ್ನ ಇಷ್ಟ, ನೀನು ಮಾಡ್ತಿದ್ರೆ ಮಾಡು ಅಂತೇಳಿ ಹಾಗೆ ಹೇಳಿದೆ ನಾನು. ಹಾಗೆ ಹೇಳಿದ ನಂತರ ಇದು ಹಾಗೆ ಹೇಳಿ ಕಾಪಿ ಕುಡ್ದು ಅಲ್ಲಿ ಮುಕ್ಕಾಲು ಹಸಿ ತೆಗ್ದು ಇದ್ದ. ನಾನು ಮತ್ತೆ ಬಂದು ನೋಡುವಾಗ ಮುಕ್ಕಾಲು ಹಸಿ ತೆಗ್ದಿದ್ದ. ಮತ್ತೆ ಇದು ಅವನು ಅಷ್ಟು ಮಾಡಿದ ನಂತರ ಮತ್ತೆ ಅವರಲ್ಲಿ ಹೇಳಿದೆ, ಅವನು ಅಷ್ಟು ತೆಗ್ದಲ್ಲ, ಸ್ವಲ್ಪ ನೀವು ಹೆಲ್ಪ್ ಮಾಡಿ, ಅವನ ಆಸೆ ಕೂಡ ಈಡೇರ್ತದೆ ಅಂತ ಹೇಳಿದೆ. ಮತ್ತೆ ಹಾಗೆ ಮಾಡಿದ ನಂತರ ಮತ್ತೆ ಪೈಪ್ ತಂದು ಹಾಕಿದ್ದೇನೆ. ಅವನೇ ಪೈಪ್ ತಂದು ಹಾಕಿ ಇಲ್ಲಿಂದ ಇಲ್ಲಿವರೆಗೆ ಸುಮಾರು 50 ಮೀಟರ್ ಇರ್ಬೋದು, 50 ಮೀಟರ್ ಆಗ್ಬೋದು. ಆಗ್ಬೋದು. ಇದು ಮಾಡಿದ್ದಾರೆ. ಎಷ್ಟು ದಿವಸ ಹಿಡಿದಿದೆ ಕೆಲಸ? ಅವನೊಂದು 4 ದಿವಸ ಏನೋ ಮಾಡಿದ್ದಾನೆ. 4 ದಿವಸ. ನಾನಿಲ್ಲಿ ಎಷ್ಟು ದಿವಸಕ್ಕೆ ಮೊದಲು ಹೀಗೆ ಆಗೋ? ಇದು 1 ವರ್ಷ ಮೊದಲು. 1 ವರ್ಷಕ್ಕೆ ಮೊದಲು. 1 ವರ್ಷ ಮೊದಲು. ಇದೇ ಟೈಮಲ್ಲಿ ಅಂತ ಇದೇ ಟೈಮಲ್ಲಿ ಮಾಡಿದ್ದು. ಇದೇ ಟೈಮಲ್ಲಿ ದೊಡ್ಡ ರಜೆಯಲ್ಲಿ, ಕಳೆದ ದೊಡ್ಡ 8ನೇ ಕ್ಲಾಸಿನ ದೊಡ್ಡ ರಜೆಯಲ್ಲಿ ಮಾಡಿದ್ದಿದ್ದು. ಅದಕ್ಕೆ ಅವನು ಈ ಆಲೋಚನೆ ಮಾಡುವಾಗ ಇವನೇ ಆಲೋಚನೆ, ಬೋರು ತೆಗೆದು ಬೇಡಮ್ಮ, ನಾವು ಈ ಥರ ಮಾಡಿ ಅಲ್ಲಿ ಹೇಗೂ ವೇಸ್ಟ್ ಆಗ್ತದೆ ನೀರು, ಅದನ್ನು ಇದಕ್ಕೆ ಹಾಕುವ ಅಂತ ಹೇಳಿ ಅವನೇ ಪ್ಲಾನ್ ಮಾಡಿ ಬೋರ್ ತೆಗೆದು ಬೇಡ ಅಂತ. ಖರ್ಚಾಗ್ತದಲ್ಲ, ಒಂದು ಬೋರು ನಮ್ದು ವೇಸ್ಟ್ ಆಗಿ ಅದಕ್ಕೆ ಈ ತರದೊಂದು ನಿಮಗೆ ಅನುಕೂಲ ಆಯ್ತಾ ಹಾಗೆ ಮಾಡಿ? ತುಂಬಾ ಅನುಕೂಲ. ಫುಲ್ ಬಾವಿಯಲ್ಲಿ ನೀರು ಉಂಟಲ್ಲ, ಆ ತರ ಮಾಡಿದ್ರಿಂದ ಅಲ್ಲಿ ನೀರು ಬರ್ತಾ ಉಂಟು ನೋಡಿ. ಸುಮಂತನ ಒಂದು ಪ್ಲಾನ್ ಇಂದ ಬಾವಿ ಫುಲ್ ನೀರಿದೆ. ಬೋರ್ ತೆಗೆಯೋದು ಬೇಡ, ಯಾಕಂದ್ರೆ ಒಂದು ಬೋರ್ ಫೇಲ್ ಆದ್ಮೇಲೆ ಇನ್ನೊಂದು ಬೋರ್ ತೆಗೆದು ಬೇಡ, ಯಾಕೆ ಸುಮ್ಮನೆ ದುಡ್ಡು ಖರ್ಚು ಮಾಡೋದು ಅಂತೇಳಿ ಸುಮಂತ್ ಮಾಡಿದ ಪ್ಲಾನ್. ಸುಮಾರು 50 ಮೀಟ್ರ್ ದೂರದಿಂದ ಒಂದು ಗುಂಡಿಯನ್ನು ತೆಗೆದು ಅಲ್ಲಿ ಅದನ್ನು ಸುರಂಗ ಥರ, ಅಡಿಕೆ ಗಿಡದ ಮಧ್ಯದಲ್ಲಿ ಸುರಂಗವನ್ನು ತಗೊಂಡು ಬಂದು ಆ ಪೈಪ್ ಅದನ್ನು ಇಲ್ಲಿ ನೀರು ಮೂಲಕ ಇಲ್ಲೇ ಹಾಯಿಸಿ ಆ ನೀರು ಹೋಗಿ ಬಾವಿಗೆ ಬೀಳುವಾಗಿ ನಿಮಗೆ ಕಾಣ್ಬೋದು. ಸ್ವಲ್ಪನೇ ಈ ಬೇಸಿಗೆ ಕಾಲದಲ್ಲೂ ಕೂಡ ನೀರು ಸ್ವಲ್ಪನೇ ಬಾವಿಗೆ ಹೋಗ್ತಾ ಇದೆ. ಅದರಿಂದಲೇ ನೀರಿನ ಮಟ್ಟ ಇಷ್ಟು ಇದೆ ಈ ಬಾವಿಯಲ್ಲಿ ಇವತ್ತು.